that ad copy whatever you are creating that should influence people. ಜನಗಳನ್ನ ಇನ್ಫ್ಲೂಯೆನ್ಸ್ ಮಾಡಬೇಕು. ಎಸ್ ನಾನು ಇವ್ರ ಹತ್ರನೇ ಮೇಕಪ್ ಮಾಡಿಸ್ಕೊಬೇಕು ಅನ್ನೋ ಥರ ಇನ್ಫ್ಲೂಯೆನ್ಸ್ ಮಾಡಿಸ್ತೀನಿ. ಜಸ್ಟ್ ಟೆಲ್ ಮೀ ಲೈಕ್ ವಾಟ್ ಆಲ್ ಕಾಪಿ ಹೇಗಿದೆ, ವಾಟ್ ಆಲ್ ಐ ಹ್ಯಾವ್ ಆ್ಯಡೆಡ್. ಇದರಲ್ಲಿ ಐ ಹ್ಯಾವ್ ಆ್ಯಡೆಡ್ ಫಸ್ಟ್ ಪಿಕ್ಚರ್ ಆ್ಯಡ್ ಮಾಡಿದ್ದೀನಿ, ಬ್ಯಾಕ್ಗ್ರೌಂಡ್ ಇಸ್ ಮೆರೂನ್ ಕಲರ್. ದೆನ್ ಇಲ್ಲಿ ಏನು ಆ್ಯಡ್ ಮಾಡಿದ್ದೀನಿ, ಗ್ರೇಡಿಯಂಟ್ ಐ ಹ್ಯಾವ್ ಆ್ಯಡೆಡ್. ದೆನ್ ಇಲ್ಲಿ ವರ್ಡ್ಸ್ ಆ್ಯಡ್ ಮಾಡಿದ್ದೀನಿ. ಕ್ಯಾನ್ ಯು ಸಿ ದ ಕಲರ್ ಆ್ಯಂಡ್ ಫಾಂಟ್ ಹೇಗಿದೆ? ಎಲ್ಲ ಒಂದೇ ಕಲರ್ ಇಲ್ಲ ಆ್ಯಂಡ್ ಒಂದೇ ಥರ ಫಾಂಟ್ ಇಲ್ಲ. ಹೌ ಇಟ್ ಇಸ್, ಮೊದಲನೇದು ಬೋಲ್ಡ್ ಆಗಿದೆ, ದೆನ್ ಇಟ್ ಇಸ್ ಲೈಕ್ ಇಟಾಲಿಕ್ ಲಿಟಲ್ ಬಿಟ್, ಮತ್ತೆ ಇದು ಬೋಲ್ಡ್ ಆಗಿದೆ. ಸೊ ಇದು ಚೆನ್ನಾಗಿ ಕಾಣಿಸುತ್ತೆ ವೆಡ್ಡಿಂಗ್ ಸೀಸನ್ ಅನ್ನೋದು ಕೂಡ. ಮತ್ತೆ ಇದರಲ್ಲಿ ಮೇನ್ ಫೋಕಸ್ ಏನಾಗ್ತಾ ಇದೆ, ಫ್ರೀ ಅನ್ನೋದು ಮೇನ್ ಫೋಕಸ್ ಆಗ್ತಾ ಇದೆ. ದೆನ್ ಮಾಮ್ ಮೇಕಪ್ ಮತ್ತೆ ಬುಕ್ನ ಸಿ ಆರ್ ಐ ಆಮ್ ನಾಟ್ ಸೆಲ್ಲಿಂಗ್ ಎನಿಥಿಂಗ್. ಅದು ತಗೊಳ್ಳಿ ಇದು ತಗೊಳ್ಳಿ ಅಂತ ಏನು ಸೇಲ್ ಮಾಡ್ತಾ ಇಲ್ಲ. ಇಟ್ ಈಸ್ ಲೈಕ್ ಇಫ್ ದ ಪರ್ಸನ್ ಆರ್ ಬ್ರೈಡ್ ಏನು ನೋಡ್ತಾ ಇದ್ರೆ ಅದು ಅಟ್ರಾಕ್ಟ್ ಆದರೆ ದೇ ವಿಲ್ ಬುಕ್ ಇಟ್. ಸೊ ನೀವು ಎಲ್ಲ ಥರ ಥೀಮ್ಸ್ನ ಟ್ರೈ ಮಾಡಿ. ದೆನ್ ಡೂ ದ ಟ್ರಯಲ್ ಆ್ಯಂಡ್ ಎರರ್. ಯಾವ ಥೀಮು ನಿಮಗೆ ಜಾಸ್ತಿ ಕ್ಲೈಂಟ್ಸ್ ಸಿಗುತ್ತೆ, ಯಾವ ಥೀಮಲ್ಲಿ ನಿಮಗೆ ಜಾಸ್ತಿ ರೀಚ್ ಆಗುತ್ತೆ, ಫಾಲೋ ದ ಸೇಮ್ ಥಿಂಗ್. ಸೊ ಬರೀ ಆ್ಯಡ್ ಕಾಪೀಸ್ ಅಷ್ಟೇ ಅಲ್ಲ, ಯು ಕ್ಯಾನ್ ಆಲ್ಸೋ ಯೂಸ್ ದ ಸೇಮ್ ಥಿಂಗ್ಸ್ ಇನ್ ಯೋರ್ ಕಂಟೆಂಟ್ ಕ್ರಿಯೇಷನ್. ಅಂದರೆ ವಿಡಿಯೋ ಮಾಡ್ತಿರಲ್ವಾ, ಸೊ ಅಲ್ಲೂ ಕೂಡ ವರ್ಡಿಂಗ್ಸ್ ಹಾಕೋದು, ಕೀಪ್ ದ ಸೇಮ್ ಕೈಂಡ್ ಆಫ್ ಫಾರ್ಮ್ಯಾಟ್. ಈಗ ನಾನು ರೀಲ್ಸ್ ಎಲ್ಲ ನೋಡಿದ್ರೆ ಐ ಕೀಪ್ ದ ಸೇಮ್ ಕೈಂಡ್ ಆಫ್ ಫಾರ್ಮ್ಯಾಟ್. ಅಲ್ಲಿ ಏನು ಬೇಕಷ್ಟು ಮಾತ್ರ ಬರೆದಿದ್ದೀನಿ ಆ್ಯಂಡ್ ಕ್ಯಾಪ್ಷನ್ಸಲ್ಲಿ ಹ್ಯಾವ್ ರಿಟನ್ ಕಂಪ್ಲೀಟ್ ಫಾರ್ಮ್. ಸೊ ಅದೇ ಥರನೇ ಡೂ ಟ್ರಯಲ್ ಆ್ಯಂಡ್ ಎರರ್. ನಾನಿದು ಇವಾಗಲೇ ಸ್ಟಾರ್ಟ್ ಮಾಡಿ ಇವಾಗ ಮಾಡಿದಂಥದ್ದಲ್ಲ. ಇಟ್ಸ್ ಬೀನ್ ಆಲ್ಮೋಸ್ಟ್ ಲೈಕ್ 5 years ಇಂದ ಇದನ್ನ ಅಕೌಂಟ್ ಮೇಂಟೈನ್ ಮಾಡ್ಕೊಂಡು ಬಂದು ಐ ಡಿಡ್ ಟ್ರಯಲ್ ಆ್ಯಂಡ್ ಎರರ್ ಸೋ ಮೆನಿ ಟೈಮ್ಸ್. ಅದಾದಮೇಲೆ ನಾನು ಐ ಇನ್ಕಾರ್ಪೊರೇಟೆಡ್ ವಾಟ್ ಥೀಮ್ ಐ ವಾಂಟೆಡ್. ಯಾವ್ದು ಜಾಸ್ತಿ ಜನಕ್ಕೆ ರೀಚ್ ಆಗ್ತಾ ಇದೆ ಅದನ್ನು ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಹಿಂಗೆ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಹಿಂಗೆ ಹೇಳ್ಕೊಂಡು ಬರ್ತಾ 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 ಇಲ್ಲಿಂದ ಆ್ಯಡ್ ಆನ್ ಮಾಡ್ತಾ ಹೋಗ್ಬೇಕು. ಸಾಗರ್ ಜಡೇಣಿ ಅಂತ ಬರುತ್ತಾ, ಸಾಗರ್ ಜಡೆ ಅಂದರೆ ಇದು. ಸೊ ಇವಾಗ ಈ ಕಡೆ ಕ್ಲಿಕ್ ಹಾಕೊಳ್ತಿದ್ದ ಅದಕ್ಕೆ ಆ್ಯಡ್ ಆನ್. ಫಸ್ಟ್ ಸೆಂಟರ್ ಪಾರ್ಟಿಷನ್ ತಗೊಳ್ಳಿ. ಇದರಲ್ಲಿ 2 ಭಾಗ ಮಾಡ್ಕೊತೀವಿ. 2 ಭಾಗ ಮಾಡ್ಕೊಂಡು ಈ ಕಡೆ ಒಂದು ಈ ಕಡೆ ಹಾಕೊಂಡು ಇಲ್ಲಿ ಒಂದು ಸ್ಮಾಲ್ ಅದು ಕಟ್ಟಾಗಿರ್ತಾರೆ ರಿಟರ್ನ್ ಮಾಡೋಕ್ಕೆ 3 ಡಿವಿಷನ್ ತೊಗೊಂಡು ನಾರ್ಮಲ್ ಆಗಿ ಸ್ವಲ್ಪ ದೂರ ಇಳಿತೀರ. ಬಿಕಾಸ್ ರಬ್ಬರ್ ಬ್ಯಾಂಡ್ ಕೆಲವೊಂದ್ಸಲ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ತೊಗೊತೀವಿ ಒಂದು ಲೈನ್, ಮತ್ತು ಇಲ್ಲಿ ಐಬ್ರೋ ಹ್ಯಾಂಡ್ ಇದೆಯಲ್ಲ, ಇಲ್ಲಿ ಒಂದು ಲೈನ್ ತೊಗೊಂಡು ವಿಲ್ ಮಿಕ್ಸ್. ಕ್ಲೈಂಟಿಗೆ ರೆಫರ್ ಮಾಡಬೇಕಾದ್ರೆ ಅವ್ರದ್ದು ಹಣೆ ನೋಡಿಬಿಟ್ಟು ರೆಫರ್ ಮಾಡಿ. ಯೂಶಲಿ ಕೇಳ್ತಾರೆ ಮ್ಯಾಮ್ ಯಾವ ಥರ ಮಾಂಟಿಕ ತೊಗೊಳ್ಬೇಕು ಅಂತ. ಸೊ ಇದು ಅವ್ರ ಹಣೆ ಚಿಕ್ಕದಾಗಿದ್ದರೆ ಇದು ಪುಟ್ಟದಾಗಿರಲಿ, ಇದು ಅವ್ರ ಹಣೆ ದೊಡ್ಡದಾಗಿದ್ದರೆ ಟು ಕವರ್ ದ್ಯಾಟ್ ಇದು ಸ್ವಲ್ಪ ದೊಡ್ಡದಿರಲಿ. ಓಕೆ, ಮತ್ತು ಅವ್ರು ಇದು ಯಾವ ಥರ ಇದೆ ನೋಡ್ಕೊಳ್ಳಿ. ಇದು ಸಿಂಗಲ್ ಲೇಯರ್ ಆಗಿದ್ರು ಈ ಥರ ಇದ್ದರೆ ನಾವು ಇಲ್ಲಿ ಫುಲ್ ಎಲ್ಲ ಎತ್ತಿ ಮಾಡೋದಕ್ಕಾಗಲ್ಲ. ಬಿಕಾಸ್ ಇಲ್ಲಿ ದಪ್ಪ ಇರೋದ್ರಿಂದ ಏನಾಗುತ್ತೆ, ಇದು ಸ್ಪ್ಲಿಟ್ ಆಗೋ ಚಾನ್ಸಸ್ ಇರುತ್ತೆ, ಸ್ಪ್ಲಿಟ್ ಆಗಿಬಿಡುತ್ತೆ. ಬಟ್ ಅದೇ ತಿನ್ನಾಗಿದ್ದಾಗ ವಿ ಕ್ಯಾನ್ ಗೋ ಫಾರ್ ದಿಸ್. ಮತ್ತು ಇನ್ನೊಂದೊಂದು ಬರುತ್ತೆ 3 ಲೇಯರ್ಡ್ ಬರುತ್ತೆ. 3 ಲೇಯರ್ಡ್ ಅಂದರೆ ಇದೊಂದು ಇರುತ್ತಲ್ವ, ಅದನ್ನು 3 ಲೇಯರ್ ಅಂತ ಹೇಳ್ತೀವಿ. ಆ 3 ಲೇಯರ್ ಸಹ ಹೆಂಗಿದೆ ನೋಡ್ಕೊಳ್ಳಿ. ಆ 3 ಲೇಯರಲ್ಲಿ ಇದು ತಿನ್ನಾಗಿದ್ದರೆ ಯು ಕ್ಯಾನ್ ಗೋ ವಿತ್ ಕಂಪ್ಲೀಟಾಗಿ ಪೂಫ್ ಹೋಗ್ಬೋದು. ಇದೇನಾದ್ರು ತಿಕ್ಕಾಗಿದ್ದರೆ ಯು ಹ್ಯಾವ್ ಟು ಟೇಕ್ ದ ಸೆಂಟರ್ ಪಾರ್ಟಿಷನ್. ಡಿಪೆಂಡ್ ಆನ್ ದ ಮಾಂಟಿಕಾ ನೀವು ಹೇರ್ ಫ್ರಂಟ್ ವೇರಿಯೇಷನ್ನ ಚೂಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಹೇರ್ ಸ್ಟೈಲ್ ಮಾಡೋಕ್ಕಿಂತ ಮುಂಚೆನೇ ಕ್ಲೈಂಟಿಗೆ ಶೋ ಮಿ ಯೋರ್ ಮಾಂಟಿಕಾ ಅಂತ ಹೇಳಬೇಕು. ಜಸ್ಟ್ ನಿಮ್ಮದು ಮಾಂಟಿಕಾ ತೋರಿಸಿ ಬೇಸ್ಡ್ ಆನ್ ದಟ್ ಹೇಳಿರೋದೇ. ಲಾಸ್ಟ್ ಒಂದಂತೂ ಮಾಡೋದಿಲ್ಲ. ಈಗ ಇದು ತೊಗೊಂಡು ವಿ ಹ್ಯಾವ್ ಟು ಮರ್ಜ್ ಇಟ್. ಸಿ ಇದ್ರ ಮೇಲೆ ಹೋಗಬೇಕು, ಮತ್ತು ನಮಗೆ 2 ಡಿಫ್ರೆನ್ಸ್ ಕಾಣಿಸ್ಬಾರ್ದು. ಸಪ್ರೇಟಾಗಿ ಮಾಡಿದ್ದೀವಿ ಅನ್ನೋಂಗೆ ಕಾಣಿಸ್ಬಾರ್ದು. ಸಿ ಎಲ್ಲ ಒಟ್ಟಿಗೆ ಕಾಣಿಸುತ್ತೆ ಹೀಗೆ. ಮತ್ತು ಇಲ್ಲಿ ಹೈಟ್ ಬರಬಾರ್ದು. ಇದನ್ನು ನೀಟಾಗಿ ಫುಲ್ ಮಾಡ್ಕೊಳ್ಳಿ. ಸೊ ಇಯರ್ ಅದಕ್ಕೆ ಅಷ್ಟೊಂದು ಬ್ಯಾಕ್ಗ್ರೌಂಡ್ ಮಾಡಬಾರ್ದು. ಇದಾಗಿದ್ರೆ ಫಸ್ಟು ಎಲ್ಲ ಬೇಬಿ ಹೇರನ್ನು ನಿಂತ್ಕೊಳ್ಳುತ್ತೆ. ಫಸ್ಟು ಆಮೇಲೆ ಅವ್ರದ್ದು ಮೊಗ್ಗಿನ ಜಡೆ ಯಾವ ಥರ ಇದೆ ಅಂತ ನೋಡ್ತೀರಾ. ಕೆಲವೊಂದು ಕಡೆ ಜಡೆ ಬಿಲ್ಲೆ ಎಲ್ಲ ಇದ್ದಾಗ ನಾವು ಚೌಲಿ ಹಾಕೋ ಅವಶ್ಯಕತೆ ಇಲ್ಲ.
ಅವ್ರದ್ದು ಹೇರ್ ಏನಿರುತ್ತೆ ಅದನ್ನು ಜಸ್ಟ್ ಎಣ್ದು ಅದ್ರ ಮೇಲ್ಗಡೆ ಈ ಥರದ್ದು ಫಿಕ್ಸ್ ಮಾಡ್ತೀವಿ. ಬಂಗಾರದ ಜಡೆ ಆದರೆ ಸೊ ಇದು ಇವರು ಸ್ಟಿಚ್ ಮಾಡಿದ್ದಾರೆ ಇದಕ್ಕೆ. ಬಟ್ ನಿಮಗೆ ಎಷ್ಟೊಂದು ಕಡೆ ಸ್ಟಿಚ್ ಮಾಡಿರೋದಿಲ್ಲ, ಇದು ಸಪ್ರೇಟಾಗಿರುತ್ತೆ ಬಂಗಾರದ ಜಡೆ. ಅವಾಗೂ ನಾವು ಚೌಲಿ ಯೂಸ್ ಮಾಡ್ತೀವಿ. ಬಟ್ ಇನ್ ಕೇಸ್ ಈ ಥರದ್ದೇ ಫಿಕ್ಸ್ ಮಾಡಿನೇ ಕೊಟ್ಟಿದ್ರೆ ಇದಕ್ಕೆ ಚೌಲಿ ಅವಶ್ಯಕತೆ ಫುಲ್ ಇಲ್ಲಿಂದ ಇಡಬಾರ್ದು. ಈಗ ಸಾಗರ್ ಜಡೆ ಥರ ಇಟ್ಕೊಂಡು ಹೋಗ್ಬೇಕು. ಅವಾಗ ನಮಗೆ ವೆಯ್ಟ್ ಅನಿಸೋದಿಲ್ಲ. ಬ್ರೈಡ್ ಕೂಡ ಬಿಕಾಸ್ ಮುಗಿನ ಜಡೆ ಎಲ್ಲ ಆಲ್ಮೋಸ್ಟ್ಲಿ ಒಂದು 6 to 8 hours ಅಂತೂ ಹಾಕೊಂಡಿರ್ತಾರೆ. ಅದು ಯೂಶ್ವಲಿ ವೆಯ್ಟ್ ಇರುತ್ತೆ. ಆ ವೆಯ್ಟಿಗೆ ನಾವು ಇಲ್ಲಿ ಲೂಸಾಗಿ ಎಂದಾಗ ಏನಾಗುತ್ತೆ, ಕಂಪ್ಲೀಟಾಗಿ ಅವ್ರಿಗೆ ವೆಯ್ಟ್ ಅನಿಸಿ ತಲೆನೋವು ಬರೋ ಚಾನ್ಸಸ್ ಇರುತ್ತೆ. ವೆನ್ ಯು ಸ್ಟಿಚ್ ಫ್ರಮ್ ಹಿಯರ್, ಲೈಕ್ ಇಲ್ಲಿಂದನೇ ಸಾಗರ್ ಜಡೆಯಿಂದ ಎಣ್ಕೊಂಡು ಹೋಗ್ತೀರಾ ಅಂತಂದರೆ ಅವ್ರಿಗೆ ವೆಯ್ಟ್ ಅನಿಸೋದಿಲ್ಲ. ಚೌಲಿ ಜಾಸ್ತಿ ತಿಕ್ಕಾಗೂ ತೊಗೋಬಾರ್ದು. ಇದು ಮೀಡಿಯಮ್ ಸೈಜ್ 32, 28, 30, 32 ಒಳಗಡೆ. ಅವಾಗೇನು ಮಾಡಿ ಸಾಗರ್ ಜಡೆ ಥರನೇ ಎಣ್ಕೊಂಡು ಹೋಗ್ಬೇಕು. ನೀವೀಗ ಇಲ್ಲಿಂದ ಸ್ವಲ್ಪ ಹಾಕೊಂಡು ಅರ್ಧ ದೆನ್ ಎಲ್ಲದರಲ್ಲೂ ಇಲ್ಲಿ ಹುಕ್ ಕೊಟ್ಟಿರ್ತಾರೆ. ಹುಕ್ಕನ್ನ ಇಲ್ಲಿ ಫಿಕ್ಸ್, ಅದು ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ. ದೆನ್ ವಿಲ್ ಸ್ಟಿಚ್ 3 ಕಡೆ ಥ್ರೆಡ್ ಹಾಕೊತೀವಿ. ಇಲ್ಲಿ 1 knot ಇಲ್ಲಾಂದರೆ 2 knot ಹಾಕಿದ್ರು 5. ಒಂದೊಂದೇ ಹೂವನ್ನು ಪ್ಲೇಸ್ ಮಾಡ್ತಾ ಗಂಟು ಹಾಕೋದು. ಸೊ ಈ ಥರ ಮಾಡಿದ್ರೆ ನಿಮಗೆ ಹೂವನೂ ಬಿಚ್ಚೋಗೋದಿಲ್ಲ ಎಲ್ಲೂ. ಮತ್ತು ಯು ಪಿನ್ಸು, ಬಾಬಿ ಪಿನ್ಸ್ ಏನು ಅವಶ್ಯಕತೆನೇ ಇಲ್ಲ. ಯು ಪಿನ್ ಹಾಕೋತೀನಿ. ಯು ಪಿನ್ ಅಂದರೆ ಯು ಪಿನ್ ಹಾಕೊಳ್ಳಿ, ಇಲ್ಲ ಅಂತ ಅಂದರೆ ಬಾಬಿ ಪಿನ್ನಲ್ಲೇ ಆ ಕಡೆ ಈ ಕಡೆ ಸ್ಪೇಸ್ ಬಿಟ್ಟು ಒಂದೊಂದು ಸತಿ ಅಲ್ಲಿ ಮಾತ್ರ ಹೊಡ್ತಾ ಇದ್ದೀನಿ. ಈಗ ಯಾರು ತುಂಬ ಹೈಟಲ್ಲಿ ಕೇಳೋದಿಲ್ಲ ಲೈನ್ಸು, ವೆರಿ ಥಿನ್ ಈ ಥರ ಇಷ್ಟೇ. ಈ ಥರ ನೀಟ್ ಫಿನಿಶಿಂಗ್ ಕೊಡ್ಬೇಕು ಅಷ್ಟೇ. ಇಲ್ಲಿವರೆಗೂ ಅದ್ರ ಮೇಲೆ ಸ್ಪ್ರೇ ಮಾಡ್ತಾರೆ. ಸೊ ಆಮೇಲೆ ಮತ್ತೆ ರಿಸೆಪ್ಷನಿಗೆ ಅವರು ಫ್ರೆಂಡ್ ಫಿನಿಶ್ ಬೇರೆ ಬೇಕು.